ನಿಮ್ಮ ಹೆಸರಮ್ಮ? ಪದ್ಮ. ಪದ್ಮ. ಎಲ್ಲಿಂದ ಬರೋದು? ಚಂದಗಾಲಿಂದ. ಚಂದಗಾಲಿಂದ. ಏನ್ ತೊಂದ್ರೆ ಅಂತ ಬಂದ್ರಿ? ನನ್ಗೆ BP. ಏನೇನ್ ತೊಂದ್ರೆ? ಆಮೇಲೆ ಕಾಲು ಕೈ ನೋವು, ಮಂಡಿ ನೋವು. ಎಷ್ಟೆಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ರಿ? ಸುಮಾರು ಒಂದು 2 ವರ್ಷದಿಂದ ತೋರಿಸ್ತಾ ಇದೀನಿ. 2 ವರ್ಷದಿಂದ. 2 ವರ್ಷದಿಂದ ಎಷ್ಟು ಹಣ ಖರ್ಚು ಮಾಡಿರ್ಬೋದು? ಸುಮಾರು ಒಂದು 50,000. 50,000. ಆ ಹಣ ಖರ್ಚು ಮಾಡೋದ್ರಿಂದ ನಿಮ್ಗೆ ಏನಾರ ಗುಣ ಆಯ್ತಾ? ಏನಿಲ್ಲ, ಮಾತ್ರೆ ತಗೊಂಡ್ರೆ ಕಮ್ಮಿ ಆಯ್ತಿತ್ತು, ಇಲ್ಲ ಅಂದ್ ಮಾಮೂಲಿ. ಸುಮ್ನೆ ಮಾತ್ರೆ ತಕೊಂಡಾಗ ಮಾತ್ರ ಅವ್ರಿಗೆ ಕಮ್ಮಿ ಆಯ್ತಿತ್ತು, ಆಮೇಲೆ ಮಾಮೂಲಿ ಯಥಾಸ್ಥಿತಿ. ಈ ಅವಾಗಿನಿಂದನೂ ಬಾಡಿ ಇದೇ ತರ ಇರೋದ? ಇಲ್ಲ, ಒಂದು 12 ವರ್ಷದಿಂದ ಈ ತರ ದಪ್ಪ ಆಗಿತ್ತು. ಮೊದ್ಲು ನಮ್ ತರನೇ ತೆಳ್ಳಗೆ, ಈಗ ಇತ್ತೀಚೆಗೆ ದಪ್ಪ ಆಗಿದ್ವಿ. ಇಲ್ಲಿ ಗ್ರೀನ್ ಲೇಕ್ ಇದೆ ಅಂತ ಹೇಳಿದ್ರು ಯಾರಮ್ಮ? ನಮ್ ಫ್ರೆಂಡ್ ಹೇಳಿದ್ರು. ಫ್ರೆಂಡ್ ಹೆಸರು? ಕಲಾವತಿ. ಕಲಾವತಿ ಅಮ್ಮ. ಈಗ ಹೇಳಿದ್ರ ಅವ್ರು ಆಗ್ಲೇ ಹೇಳಿದ್ರ? ಆಗ್ಲೇ ಹೇಳಿದ್ರು ಅವ್ರು, 1 ವರ್ಷದ ಮುಂಚೆನೆ ಹೇಳಿದ್ರು. 1 ವರ್ಷದ ಮುಂಚೆನೆ ಹೇಳಿದ್ರು. ಅಮ್ಮನ ತಲೆಯಲ್ಲಿ ಏನಿತ್ತು ಅಂದ್ರೆ ಅಲ್ಲೆಲ್ಲ ಹೋಗಿ ಮೆಡಿಸನ್ ತಗೋತಾ ಇರ್ತೀನಿ, ಮೇಡಮ್ ಏನೋ ಇಲ್ಲಿ ಹೇಳ್ತಾವ್ರೆ ಅಂತ ನೀವು ನೆಗ್ಲೆಕ್ಟ್ ಮಾಡಿದ್ರಿ. ಈಗ ಇಲ್ಲಿಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಈಗ ಒಂದು 10 ದಿನದಿಂದ ಬರ್ತಾ ಇದ್ದೀನಿ. 10 ದಿನ ಕಂಪಲ್ಸರಿ ಬಂದಿದ್ದೀರಾ? 1-2 ದಿನ ಬಂದಿಲ್ಲ. ಅಮ್ಮ ಬಂದಿರೋದು 10 ದಿನದಲ್ಲ, ಆದ್ರೆ 8 ದಿನ ಅಂದ್ರೆ ಅದರಲ್ಲಿ ಭಾನುವಾರ ತೆಗೀರಿ, ಹೌದಲ್ವಾ? ಅವರು ಬಂದಿರೋದೇ ಒಂದು 6 ದಿನ ಅಂತ ಅನ್ಕೊಳ್ಳೋಣ. 7 ದಿನ. 7 ದಿನ 6 ದಿನ. ಆ 6-7 ದಿನದಲ್ಲಿ ಅಮ್ಮ ಎಷ್ಟು ಆಕ್ಟಿವ್ ಅವ್ರೆ, ಅವ್ರಲ್ಲಿ ಏನೇನಿತ್ತು ಇದ್ರಲ್ಲಿ ಗ್ರೀನ್ ಲೈಫ್ ಥೆರಪಿ ಬಂದು ಅವ್ರ ಎಷ್ಟು ಗುಣ ಆಗವ್ರೆ ಅಂತ ಒಂದ್ಸಲಿ ಜೋರಾಗಿ ತಿಳ್ಕೊಳ್ಳೋಣ. ಅಮ್ಮ, ಇಲ್ಲಿ ಮ್ಯಾಟ್ ಮೇಲೆ ಮಲ್ಕೊಂಡಾಗ ನಿಮ್ಗೆ ಹೆಂಗ್ ಅನಿಸ್ತು? ಆರಾಮ್ ಅನಿಸ್ತು. ಆರಾಮ್ ಅನ್ನಿಸ್ತು. ನಿಮ್ಗೀಗ ಶುಗರ್ BP ಒಂದ್ ಸ್ವಲ್ಪ ನಾರ್ಮಲ್ ಅಂತ ಕಾಣಿಸ್ತಾ ಇದೆಯಾ? ಕಾಣಿಸ್ತದೆ. ಅಮ್ಮನಿಗೆ ಒಂದ್ಸಲ ಜೋರಾಗಿ ಬಂದು ಚಪ್ಪಾಳೆ. ವಾವ್, BP ಶುಗರ್ ಕೂಡ ನಾರ್ಮಲ್ ಆಗದೆ, ಅಮ್ಮನ್ಗೆ ಆರಾಮ್ ಅನಿಸ್ತದೆ. ಅಮ್ಮ, ನಿಮ್ಮಲ್ಲಿ ಇನ್ನೂ ಒಂದು, ನಿಮ್ಗೆ ಹೆವಿ ಗ್ಯಾಸ್ಟ್ರಿಕ್ ಅಂತಿದ್ರಿ. ನಿನ್ನೆಯಿಂದ ಮಾತ್ರೆ ತಗೋತಾ ಇಲ್ಲ. ಜೋರಾಗಿ ಬರ್ಲಿ. ಗ್ಯಾಸ್ಟ್ರಿಕ್ ಮಾತ್ರೆ ಬಿಟ್ಟವ್ರ 6 ದಿನಕ್ಕೆ. ಯಾಕಂದ್ರೆ ಒಂದ್ ನಂಬಿಕೆ ಇರ್ಬೇಕು. ನಾನು ನೋಡಿದ್ರೆ ಅನ್ಬಿಟ್ಟೇನೆ, ನಿನ್ನೆಯಿಂದ ನಾನು ಮಾತ್ರೆ ತಗೊಂಡಿಲ್ಲ. ಗ್ಯಾಸ್ಟ್ರಿಕ್ ಹೆವಿ ಅದಲ್ವಾ, ನಾನು ಹೋಯ್ತಾ ಇದೀನಲ್ಲ, ಅದ್ರಲ್ಲಿ ಕಮ್ಮಿ ಆಗುತ್ತಾ ಹೆಂಗೆ ನೋಡ್ಮಾ ಅನ್ಬಿಟ್ಟು ನಿನ್ನೆ ಒಂದ್ ಮಾತ್ರೆ ತಗೊಳ್ಳಿಲ್ಲ, ಇವತ್ತು ತಗೊಂಡಿಲ್ಲ. ಸಾಯಂಕಾಲವರೆಗೂ ನೋಡ್ತೀನಿ ಹೆಂಗೆ ಆಗುತ್ತೆ. ಇಲ್ಲ ಇಲ್ಲ, ಈಗ ಥೆರಪಿ ಮಾಡವ್ರಲ್ವಾ ಅಮ್ಮ. ಈ ಕಾಲ್ ನೋವು ಹೆಂಗಿತ್ತು? ಕಾಲು ಮಾಮೂಲಿ ಇದೆ, ಒಂದ್ ಸ್ವಲ್ಪ ಕೆಳಗಡೆ ಸ್ವಲ್ಪ ವೈಟ್ ಬಂದೈತಿ. ಸ್ವಲ್ಪ ತೋರ್ಸ್ಬೋದಲ್ವಾ? ಅಮ್ಮನ್ ಕಾಲ್ ಬಂದು ನಾನ್ ಫಸ್ಟ್ ದಿನ ಅಮ್ಮ ನೋಡ್ದೆ ಇಷ್ಟೊಂದ್ ಕಲರ್ ಇದಾರಲ್ಲ, ಕಾಲ್ ಯಾಕೆ ಈ ತರ ಅಂದೆ. ಮೇಡಮ್, ನನ್ಗೆ ಹಂಗೆ ಇತ್ತೀಚೆಗೆ ಹಂಗ ಆಗಿರೋದು ಅಂತಂದ್ರಿ. ಈಗ ಬಂದು ಬೆಳಿಗ್ಗೆ ಹೇಳ್ತಾರೆ, ಮೇಡಮ್ ನನ್ಗೆ ಕಲರ್ ಆಗ್ತಾ ಇದೆ ಕಾಲು, ನನಗೆ ತುಂಬಾ ಇದ್ರಲ್ಲಿ ನಾನು ಡೆವಲಪ್ಮೆಂಟ್ ಆಗ್ತಾನೆ ಅಂತ ಕೂಡ ಸ್ವಲ್ಪ ಆಗ್ತಾ ಇದೆ. ತುಂಬಾ ಅಮ್ಮ ಈಗ ಆಕ್ಟಿವ್ ಆಗಿದ್ದೀರಿ ತಾನೆ? ಅವತ್ತು ಇವತ್ತು ನಿಮ್ ಫೇಸು ಈ ತರ ಎಲ್ಲ ಮಾಡ್ಬೋದು ಅಂತ ಅನಿಸ್ತು. ಏನಾರ ಕರೆಂಟ್ ಏನಾರ ಹೇಳ್ಕೊಬಿಡ್ತದ? ಬ್ಲಡ್ ಏನಾರ ಹಿಡ್ಕೊತಾ ಇದೀಯಾ? ಇಲ್ಲ, ಆ ಭಯದಿಂದನೇ ನಾನ್ ಬರ್ತಿರ್ಲಿಲ್ಲ. ಕರೆಂಟ್ ಕೊಡ್ತಾರೆ ಅಂತಾರೆ ಏನೋ ಅನ್ಕೊಂಡ್ ಬರ್ತಿರ್ಲಿಲ್ಲ. ಇವಾಗ ಬಂದ್ಮೇಲೆ ಸ್ವಲ್ಪ ನನ್ಗೆ ಕಾಲು ಸ್ವಲ್ಪ ಸರಿ ಐತಲ್ಲ, ಅವಾಗ್ಲೇ ಸ್ವಲ್ಪ ಇದಾಯ್ತು ನನ್ಗೆ. ಅಲ್ವಾ? ಏನೇ ಒಂದ್ ಮಾಡ್ಬೇಕಾದ್ರೆ ಅಮ್ಮ ನಂಬಿಕೆಯಿಂದ ಬಂದ್ರೆ ನಾವು ಏನೇ ಒಂದು ನಮ್ ಬ್ರಹ್ಮಾಂಡ ಇದ್ರು ಕೂಡ ಕರ್ಗುವಂತದ್ದು. ನಂಬಿಕೆ ಇಲ್ಲ ಅಂದ್ರೆ ನಾವ್ ಏನೇ ತುಪ್ಪ ಅನ್ನ ಕೊಟ್ರು, ಏನೇ ಒಂದ್ ಮೆಡಿಸನ್ ನಮ್ ಮುದ್ದೆ ಹಾಕಿದ್ರು ಆಯ್ತದ ಪದ್ಮಮ್ಮ? ಈಗ ಕಾಲು ನನ್ಗೆ ತೊರೈತಾರೆ, ನಾನು ಗ್ಯಾಸ್ಟ್ರಿಕ್ ಮಾತ್ರೆ ಬಿಟ್ಟಿದ್ದೀನಿ. ನಾನು ಅಲ್ಲಿ ಕೂಡ ಹಣ ಕೊಟ್ಟು ನಾನು ಗುಣ ಆಗ್ಲಿಲ್ಲ, ಹೌದಲ್ಲ? ಆಮೇಲೆ ಏನಾರ ಹಣ ಕೇಳಿದ್ರೆ ಯಾವ ಸ್ಟಾಫು ಮೇಡಮ್? ಇಲ್ಲಿ ಖುಷಿ ಆಗುತ್ತೆ ನಿಮ್ಗೆ ಗ್ರೀನ್ ಲೈಫ್? ಎಲ್ಲಾರು ನೋಡಿದ್ರೆ ಖುಷಿ ಆಯ್ತದೆ. ಇಲ್ಲಿರೋ ವಾತಾವರಣ ಮತ್ತೆ ನೀವುಗಳು ಮಾತಾಡೋದು, ನನ್ಗೆ ನೀವುಗಳು ಮಾತಾಡೋದ್ರಿಂದನೇ ಸ್ವಲ್ಪ ಅರ್ಧ ಕಾಯಿಲೆ ಹೋಯ್ತು ಅನ್ನೋಸ್ಕರ ಇದೆ. ಆತರ ಆಯ್ತಾ? ಈ ಬರೋರ್ಗೆ ಇರೋರ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಬನ್ನಿ ಅಂತ ಹೇಳ್ತೀನಿ. ನಮ್ಗೆ ಎಷ್ಟು ದಿನ ಅವಕಾಶ ಆಯ್ತದೆ ಅಷ್ಟು ದಿನ ನಾನ್ ಬರ್ತೀನಿ. ಅಂದ್ರೆ ನೀವು ಪೂರ್ತಿ ಹುಷಾರಾಗಿ ಹೋಗಂಟು ಬನ್ನಿ. ಥ್ಯಾಂಕ್ ಯು ಅಮ್ಮ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು. ನೀವು ಬರ್ತಾನೆ ಇರಿ, ಕಾಲು ಪೂರ್ತಿ ಸಂಪೂರ್ಣ ಗುಣ ಆಯ್ತದೆ, ನಿಮ್ಮ ಬಾಡಿ ತೂಕನು ಕಮ್ಮಿ ಆಯ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.